ನಾನಿರುವುದೇ ನಿಮಗಾಗಿ. ಇವರು ಸಮರ್ಥನಂ ಸಂಸ್ಥೆಯ ಶಾಲೆಯ ಮಕ್ಕಳು. ಜಗತ್ತನ್ನೇ ಕಾಣದೇ ಇರೋ ಅಂಧರು. ಈ ಪುಟ್ಟ ಮಕ್ಕಳ ಮನಸ್ಸಿನಲ್ಲಿ ಬಹುದಿನಗಳಿಂದ ಒಂದು ಆಸೆ ಇತ್ತಂತೆ. ಒಮ್ಮೆಯಾದ್ರೂ ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡುವ ವಿಮಾನದಲ್ಲಿ ಹೋಗ್ಬೇಕು ಅನ್ನೋದು ಈ ಮಕ್ಕಳ ಆಸೆ. ಇವರ ಮುದ್ದಾದ ಆಸೆನ ಕೇಳಿದ ಶಿವಣ್ಣ ಏರ್ಪೋರ್ಟ್ನ ಸಿಬ್ಬಂದಿಯಲ್ಲಿ ಅನುಮತಿ ಪಡೆದು ಇವರ ಆಸೆನ ಈಡೇರಿಸುವುದಕ್ಕೆ ಮುಂದಾಗಿದ್ದಾರೆ. ಇವರ ಆಸೆ ಹೇಗೆ ಈಡೇರ್ತು ಅಂತ ನೋಡೋಣ. ವಿಮಾನದಲ್ಲಿ ಕುಳಿತ ತಕ್ಷಣ ಅಲ್ಲಿನ ಶಬ್ದದಿಂದ ಇವರು ತುಂಬಾ ಹೆದರ್ಕೊಂಡ್ರು. ಕೊನೆಗೆ ಆಗೋದಿಲ್ಲ ಅಂತ ಇಳ್ದೇ ಬಿಟ್ರು. ನಂತರ ಇವನು ಮಾತ್ರ ನಾನ್ ವಿಮಾನದಲ್ಲಿ ಹೋಗ್ತೀನಿ ಅಂತ ಕೊನೆಗೂ ಆಕಾಶದಲ್ಲಿ ಹಕ್ಕಿಯಂತೆ ಹಾರಾಡಿ ತನ್ನ ಆಸೆಯನ್ನ ಈಡೇರಿಸಿಕೊಂಡ. Yeah, for me it's a pleasure flying these small children, and sometimes just because they cannot see doesn't mean that they don't know what's going on. You know, one of the children that we flew, and she says, "Yeah, I could see through Uncle's eyes." You know, it's so touching. When we passed through clouds, so I kept telling her that we are passing through clouds now. So she would say, "Can I put my hand out?" I said, "Yes, put your hand out and see, get the feeling." ದೇಶದಲ್ಲಿ ಅತ್ಯಂತ ಗರಿಷ್ಠ ಪ್ರಮಾಣದ ವಿಮಾನ ಹಾರಾಟ ಮಾಡಿದ AVM ಲಾಂಬಾ ಅವರೊಟ್ಟಿಗೆ ನಿಲ್ಲಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ನಾನು ಪುಟ್ಟ ಅಂಧ ಮಕ್ಕಳು ಹಾರಾಟ ಮಾಡಿದ್ದನ್ನು ನೋಡಿ ಭಾಳ ಸಂತೋಷಪಟ್ಟೆ. ಮಕ್ಕಳು ಪಡುವ ಸಂತೋಷವನ್ನು ನಾವು ಹಿರಿಯರು ಯಾವಾಗಲೂ ಅನುಭವಿಸಬೇಕು.